ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಟ್ಸ್ ಮೀ SMG. ಫ್ರೆಂಡ್ಸ್, ಇವತ್ತಿನ ಮಾಹಿತಿ ಏನಂದರೆ ಸ್ಕ್ಯಾಮ್ ಏನಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತೇಳಿ ವಾಟ್ಸಪ್ಪಲ್ಲಿ ಮೆಸೇಜ್ ಬರ್ತಿದೆ. ಎಲ್ಲರೂ ಅಲರ್ಟ್ ಆಗಿರಿ. ಅಂದರೆ ಇದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ RBI ಕಡೆಯಿಂದ ಮೆಸೇಜ್ ಆಗಿರೋದಿಲ್ಲ. ಇದು ಯಾರೋ ಸ್ಕ್ಯಾಮರ್ಸ್ ನಿಮಗೆ ಸ್ಕ್ಯಾಮ್ ಮಾಡಬೇಕಂತ ಮೆಸೇಜನ್ನ ಕಳಿಸ್ತಿದ್ದಾರೆ. ಇಲ್ಲಿ ನೀವು ನೋಡ್ಬೋದು, ಒಂದು ಫೋಟೋ ಕಳಿಸಿದ್ದಾರೆ. ಇದು ಓಪನ್ ಮಾಡಿದ್ರೆ ನಿಮ್ಮ ಅಕೌಂಟ್ ಹ್ಯಾಕ್ ಆಗುತ್ತೆ, ನಿಮ್ಮದು ಮೊಬೈಲ್ ಡಾಟಾನು ಎಲ್ಲ ಹೋಗುತ್ತೆ. ಓಕೆನಾ? ಯಾರೂ ಇದು ಓಪನ್ ಮಾಡಬೇಡಿ. ನಾನು ಇದು ಮೊದಲಿಗೆ RBIದಿಂದನೇ ಬಂದಿರೋದಂತ ಅಂದ್ಕೊಂಡಿದ್ದೆ. ಯಾಕಂದರೆ ಅಲ್ಲಿ ಬ್ಲೂ ಟಿಕ್ ಇದೆ ನೋಡಿ, ಅದನ್ನೆಲ್ಲ ನೋಡಿ ನಂಬಿಟ್ಟಿದೆ. ಬಟ್ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿದ್ದು ಮತ್ತು ನಾನು ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿಬಿಟ್ಟು ಇದು ಫ್ರಾಡ್ ಅಂತ ಗೊತ್ತಾಯಿತು. ಸೊ ಯಾರು ದಯವಿಟ್ಟು ಆ ಫೋಟೋ ಅಥವಾ ಯಾವುದಾದ್ರೂ ಲಿಂಕ್ ಬಂದರೆ ಯಾವುದನ್ನು ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ, ಫ್ರಾಡ್ ಆಗ್ತೀರಾ. ಓಕೆನಾ ಫ್ರೆಂಡ್ಸ್? ನೋಡಿ, ಇವಾಗ ಲಿಂಕ್ ಇದೆ ನೋಡಿ, ಇಲ್ಲೊಂದು ಈ ಲಿಂಕ್ ಸುದೇಕೇನು ಕ್ಲಿಕ್ ಮಾಡ್ಬೋದು. ನೀವು ಕ್ಲೇಮ್ ಮಾಡಿದ ಠೇವಣಿಗಳನ್ನು ಪರಿಶೀಲಿಸಿ ಅಂತ ಇದೆ. ನೀವು ಆ ಲಿಂಕ್ ಏನಾದರೂ ಕ್ಲಿಕ್ ಮಾಡಿದ್ರೆ ನಿಮ್ಮ ಅಕೌಂಟ್ ಡೀಟೇಲ್ಸ್ ಎಲ್ಲ ಅವ್ರಿಗೆ ಹೋಗುತ್ತೆ, ಮತ್ತು ನಿಮ್ಮ ಮೊಬೈಲ್ ಡಾಟಾ ಏನಿರುತ್ತೆ ಎಲ್ಲನೂ ಅವ್ರಿಗೆ ನೋಡಿ, ಅವರು ಎಷ್ಟು ಚೆನ್ನಾಗಿ ಟೈಪ್ ಮಾಡಿದ್ದಾರೆ. ಹಳೆಯ ಬ್ಯಾಂಕ್ ಖಾತೆಗಳಲ್ಲಿನ ಹಣವನ್ನು ಮರ್ತಿದ್ದೀರಾ ಅಂತಂತ ಇರುತ್ತೆ. ನೀವು ಅದನ್ನು ನೋಡಿಬಿಟ್ಟು ಹೌದು ಅಂತೇಳಿ ಕ್ಲಿಕ್ ಮಾಡಿದ್ರೆ ಹೋಯಿತು, ಎಲ್ಲ ಅಮೌಂಟ್ ಹೋಗಿಬಿಡುತ್ತೆ. ಓಕೆನಾ? ಯಾವುದೇ ಕಾರಣಕ್ಕೂ ಅದನ್ನು ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ, ಓಪನ್ನೇ ಮಾಡಬೇಡಿ. ಬ್ಲಾಕ್ ಅಂತ ಇದೆ ನೋಡಿ, ಬ್ಲಾಕ್ ಮಾಡಿ. ಅದರ್ವೈಸ್ ಫಸ್ಟಿಗೆ ಬಂದರೆ ಡಿಲೀಟ್ ಅಂತ ಕೊಟ್ಬಿಡಿ. ಮತ್ತು ಲಿಂಕ್ ಬೇರೆನೂ ಕಳಿಸಿರ್ತಾರೆ ಅವರು ನೋಡಿ. ಇಲ್ಲಿ ಕ್ಲೇಮ್ ಮಾಡೋದ ಠೇವಣಿಗಳನ್ನು ಪರಿಶೀಲಿಸಿ ಅಂತಿರುತ್ತೆ. ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಮುಗೀತು ಫ್ರೆಂಡ್ಸ್, ನಿಮ್ಮ ಡೀಟೇಲ್ಸ್ ಎಲ್ಲ ಹೋಗುತ್ತೆ. ನಿಮ್ಮ ಬ್ಯಾಂಕ್ ಡೀಟೇಲ್ಸ್, ನಿಮ್ಮ ಮೊಬೈಲ್ ಡಾಟಾ ಎಲ್ಲನೂ ಹೋಗೋ ಚಾನ್ಸಸ್ ಇರುತ್ತೆ. ನೋಡಿ, ಅವರು ಎಷ್ಟು ಚೆನ್ನಾಗಿ ಟೈಪ್ ಮಾಡಿದ್ದಾರೆ ನೋಡಿ. ನಿಮ್ಮ ಬ್ಯಾಂಕಿನ ಯಾವುದೇ ಶಾಖೆಗೆ ಭೇಟಿ ನೀಡಿ, ಅದು ಏನೂ ಇರೋದಿಲ್ಲ, ಎಲ್ಲ ಫ್ರಾಡು. KYC ಸಲ್ಲಿಸಿ, ಆಧಾರ್ ಡೀಟೇಲ್, ಪಾಸ್ಪೋರ್ಟ್, ಮತದಾರ ಗುರುತಿನ ಚೀಟಿ ಅಂತೇಳಿ ಅದನ್ನಿರುತ್ತೆ. ಮತ್ತು ನಿಮ್ಮ ಹಣವನ್ನು ಹಿಂಪಡೆಯಿರಿ ಅಂತ ಇರುತ್ತೆ. ಬಡ್ಡಿಯೊಂದಿಗೆ ಅನ್ವಯವಾದರೆ ಅಂತಿದೆ. ಇದನ್ನೆಲ್ಲ ಅವರು ಸುಮ್ಮನೆ ವ್ಯೂವರ್ಸ್ಗೆ ನೋಡೋಕ್ಕೆ, ಅಟ್ರ್ಯಾಕ್ಟಿವ್ ಮಾಡೋಕ್ಕೆ ಇದನ್ನು ನೋಡಿಬಿಟ್ರೆ ಎಲ್ಲ ಜನ ನಂಬ್ತಾರಂತ ಅವ್ರು ಮಾಡಿರ್ತಾರೆ. ಬಟ್ ಯಾವುದೇ ಕಾರಣಕ್ಕೂ ನೀವು ನಂಬೇಡಿ. ಓಕೆನಾ? ಆ ಲಿಂಕ್ ಮಾತ್ರ ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡಬೇಡಿ. ಯಾವುದೇ ಫೋಟೋ ಬಂದ್ರೂ ನೀವು ಓಪನ್ ಮಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಓಕೆನಾ? ಸಿ ಆಲ್ ಆಪ್ಷನ್ಸ್ ಅಂತ ಇದೆ, ಅಲ್ಲಿನೂ ಕ್ಲಿಕ್ ಮಾಡಬೇಡಿ. ಈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಈ ಥರ ಮೆಸೇಜ್ ಬಂದರೆ ನಿಮ್ಮ ವಾಟ್ಸಪ್ಪಲ್ಲಿ ಇಮಿಡಿಯೇಟಾಗಿ ಡಿಲೀಟ್ ಮಾಡಿಬಿಡಿ ಅಥವಾ ಬ್ಲಾಕ್ ಮಾಡಿಬಿಡಿ. ಅದನ್ನು ನಮಗೂ ತುಂಬ ಬೇಜಾನ್ ಸಲ ಬರುತ್ತೆ, ನಾವು ಓಪನ್ ಮಾಡಲ್ಲ. ಎಷ್ಟೋ ಜನ ಇದನ್ನು ಓಪನ್ ಮಾಡಿ ಫ್ರಾಡ್ ಆಗಿದ್ದಾರೆ, ಸ್ಕ್ಯಾಮ್ ಮಾಡಿದ್ದಾರೆ. ಓಕೆನಾ? ಇವಾಗ ಬೇರೆ ಎಲ್ಲ ಆಪ್ಷನಲ್ಲೂ ಫ್ರಾಡ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಎಲ್ಲರೂ ಅಲರ್ಟ್ ಆಗಿರಿ. ಯಾಕಂದರೆ ನಮಗೆ ಗೊತ್ತಿರೋರು ಎಷ್ಟೋ ಜನ ದುಡ್ಡನ್ನು ಕಳ್ಕೊಂಡಿದ್ದಾರೆ. ಓಕೆನಾ? ಯಾವುದೇ ಚಿಕ್ಕ ಮಗನ ಕೈ ಫೋನ್ ಕೊಟ್ಬಿಟ್ಟು ಇದನ್ನು ಓಪನ್ ಮಾಡಿ ಲಿಂಕ್ ಕ್ಲಿಕ್ ಮಾಡಿಬಿಟ್ರೆ ಅಥವಾ ಫೋಟೋಸ್ ಓಪನ್ ಮಾಡಿದ್ರೆ ಹೋಯ್ತು, ನಿಮ್ಮ ಅಮೌಂಟೆಲ್ಲ ಹೋಗ್ಬಿಡುತ್ತೆ. ಯಾವುದೇ ಕಾರಣಕ್ಕೂ ಓಪನ್ ಮಾಡಬೇಡಿ, ಅದು ರಿಸರ್ವ್ ಬ್ಯಾಂಕ್ ಇರೋದಿಲ್ಲ. ಇನ್ನೂ ಬೇಜಾನು OTP ಕಳಿಸ್ತಾರೆ, ಲಿಂಕ್ ಕಳಿಸ್ತಾರೆ, ಯಾವುದ್ಯಾವುದೋ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಅಂತ ಬರುತ್ತೆ. ಇಷ್ಟು ದುಡ್ಡು ಕಟ್ಟಾಗಿದೆ ನಿಮ್ಮ ಬ್ಯಾಂಕ್ ಅಕೌಂಟ್, ನಿಮ್ಗೆ ಎಷ್ಟು ಕ್ಲೈಮ್ ಆಗ್ತಿದೆ, ಕ್ರೆಡಿಟ್ ಆಗ್ತಿದೆ ಅಂತ 10,000 10 ಲಕ್ಷ ಈ ಥರ ಬರುತ್ತೆ. ಅದನ್ನೆಲ್ಲ ಯಾವುದಕ್ಕೂ ನಂಬೇಡಿ. ಓಕೆನಾ? ಕರೆಕ್ಟಾಗಿ ಮಾಹಿತಿ ಇದ್ದರೆ ಮಾತ್ರ ಓಪನ್ ಮಾಡಿ. ಸುಮ್ಮನೆ ಯಾವುದಾದ್ರೂ ಲಿಂಕಿಗೆ ಯಾವುದಕ್ಕೂ ಓಪನ್ ಮಾಡ್ಕೋಬೇಡಿ. ಮಾಡಿದ್ರೆ ನೀವು ಫ್ರಾಡ್ ಆಗ್ತೀರಾ. ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಜಾಣರಾಗಿರಿ ಮತ್ತು ಜಾಗೃತಿ. ಅವರೇ ಅಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ.